ಸಿಎಂ ಆಗಬೇಕು, ತಾವೇ ಸಿಎಂ ಆಗಬೇಕಂತ ಒಂದು ಕೂಗು ಎದ್ದಿದೆ ಸರ್. ನೋಡಪ್ಪ, ನನಗೆ ನಾನೇನಂದೆ, ಹೈಕಮಾಂಡ್ ಪಕ್ಷದ ಜವಾಬ್ದಾರಿ ಕೊಟ್ಟರೆ ನಾನು ಪಕ್ಷದ ಜವಾಬ್ದಾರಿ ನಿಭಾಯಿಸ್ತೀನಿ ಅಂತ ರಾಜ್ಯದ ಜವಾಬ್ದಾರಿ ಕೊಟ್ಟರೆ ಕೇಳಿ. ನಾವು ಕೇಳ್ರಿ, ಇಲ್ಲಿ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ನಮ್ಮ ನಾಯಕರು ಸಿದ್ದರಾಮಯ್ಯ ಇದ್ದಾರೆ ಆ ಕುರ್ಚಿಯಲ್ಲಿ. ನಮ್ಮ ನಾಯಕರು ಸಿದ್ದರಾಮಯ್ಯ ಅವ್ರ ಕುರ್ಚಿಯಲ್ಲಿದ್ದಾರೆ. ಅವ್ರು ಇರೋವರೆಗೂ ಯಾರೂ ಆ ಕುರ್ಚಿಯಲ್ಲಿ ಕೂರಕ್ಕೆ ಸಾಧ್ಯನೇ ಇಲ್ಲ. ಅದು ಒಂಥರ ಟಗರ್ ರೀ, ಅದು ಟಗರ್. ಅದು ಟಗರ್ಗೆ ಯಾರು ಟಕ್ಕರ್ ಯಾರಿಲ್ಲ ಆ ಥರ. ನೀವೇ ಮಾಡ್ಕೊತಾ ಇದ್ದೀರಾ. ಈ ಬಿ ಜೆ ಪಿಲಿ ಏನಾಗಿದೆ, ಬೇರೆಯವ್ರು ಮಾಡೋಕ್ಕೆ ಕೆಲಸ ಇಲ್ಲ. ಅವ್ರಿಗೆ ಏನೋ ಒಂದು ಆಗ್ಬೋದು ಅಂತ ಅವ್ರ ಪಕ್ಷದಲ್ಲಿ ನೋಡಿ, ಮೊದಲೇ 3 ಗುಂಪಿತ್ತು, ಈಗ 5 ಗುಂಪಾಗಿದೆಯಂತೆ. 5 ಗುಂಪಾಗಿ ಆ ಪಕ್ಷದಲ್ಲಿ ಅವ್ರು ಸರಿಪಡಿಸ್ಕೊಳ್ಳೋಕೆ ಇಲ್ಲಿ ಅವ್ರಿಗೆ. ಸಚಿವ ಸಂಪುಟ ವಿಸ್ತರಣೆ ಆಗ್ತಾ ಇದೆ. ನಿಮ್ಮ ಸ್ನೇಹಿತರು ಅಬ್ಬಯ್ಯ ಅವರು ಕೂಡ ಆಕಾಂಕ್ಷಿ ಅಂತ ಅವ್ರು ಮಂತ್ರಿ ಆಗಲಿ ಅಂತ ರಾಜ್ಯದ ಜನ, ದಲಿತ ಸಂಘಟನೆಗಳು ಭಾಳ ಜನ ನಂತ ಬಂದು, ಪ್ರಸಾದ್ ಹಬ್ಬ 3ನೇ ಬಾರಿ ಸೀನಿಯರ್ ಆಗಿದ್ದಾರೆ, 3ನೇ ಬಾರಿ ಆಗಿದ್ದಾರೆ. ಅವ್ರು ಈ ಬಾರಿ ಮಂತ್ರಿ ಆಗಲೇಬೇಕಂತ ನಂತಾನೆ ಭಾಳ ಜನ ಹೇಳಿದ್ದಾರೆ. ನಾನು ಹೇಳ್ತಿಲ್ಲ, ನಾವು ಕೇಳ್ಬೋದು, ನಮ್ಮ ಅಭಿಪ್ರಾಯನ ಹೇಳ್ಬೋದು. ಅಂದರೆ ತೀರ್ಮಾನ ಯಾರು? ಹೈಕಮಾಂಡ್. ನಾವು ಯಾರು ತೀರ್ಮಾನ ಮಾಡೋಕ್ಕಾಗಲ್ಲ. 100 ಖಂಡಿತ ಬೇಕಾದ್ರೆ ಅವ್ನು ಮಾಡ್ತೀನಿ, ನಂದೇ ಚೆಕ್ ಬಿಟ್ಕೊಡ್ತೀನಿ. ಇದು ಮಾತು. ಆಮೇಲೆ ನಾನು ಮಾತು ಕಟ್ಟಂಗೆ ನಡ್ಕೊತೀನಿ. ನಾನು ಪ್ರಸಾದ ಬ್ಯಾಗ್ ನೀನು ಡ್ರಾಪ್ ಆಗಪ್ಪ, ಪ್ರಸಾದ ಬ್ಯಾಗ್ ಮಾಡ್ತೀನಿ ಅಂದರೆ ಖುಷಿಯಾಗಿ ಬಿಟ್ಕೊಟ್ಬಿಡ್ತೀನಿ. ಮಂತ್ರಿ ಇಲ್ಲ ಅಂದ್ರೆ ನಾವು ಇರಂಗಿಲ್ಲ. ನಾವು ಅಲ್ಲಿ ಚುನಾವಣೆಯಲ್ಲಿ ಮೊದಲು